ಕೋತಿ ಬೈಕ್ ರೈಡ್ ಮಾಡ್ತಾ ಇರುತ್ತೆ, ಅದಕ್ಕೆ ಏನಂತಾರೆ? ಕೋತಿ ಬೈಕ್ ಓಡಿಸೋದಕ್ಕ ಹಾ. ಮಂಕಿ ರೈಡ. ಎಸ್. ಎಸ್, ಹೌದಾ? ಹಂಗಾದ್ರೆ ನಿಮ್ ಹೆಂಗೆ? ಕೋತಿ ಅಂದ್ರೆ ಮಂಕಿ ಅಲ್ವಾ, ಬೈಕ್ ಓಡಿಸ್ತಿರುತ್ತೆ ಅಂದ್ರೆ ಬೈಕ್ ರೈಡ್, ಮಂಕಿ ರೈಡ್ ಅಷ್ಟೇ. ಮಂಕಿ ರೈಡ್. ಬಟ್ ಇದ್ರಲ್ಲಿ ವಿಶೇಷತೆ ಏನಿದೆ? ವಿಶೇಷತೆ ಏನಿಲ್ಲ, ಬರೀ ಇಂಥದೆಯ. ಅಂದ್ರೆ ಟೈಪ್ ಆಫ್ ದ ರೈಡ್ ಅಂತ. ಓಕೆ. ಸೊ ಇವಾಗ ಮಂಕಿ ಅಂತ ಹೇಳಿದ್ರಲ್ಲ, ನಿಮ್ ಕಾಮಿಡಿ ಕಿಲಾಡಿ ಸೆಟ್ ಅಲ್ಲಿ ಯಾರನ್ನ ಮಂಕಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಯಾರು ಮಂಕಿ ಅಂತ ಅನ್ನಿಸ್ತಾರೆ? ಯಾರು ಜಾಸ್ತಿ ಕೋತಿ ತರ ಆಡ್ತಾರೆ? ನಿಮ್ಮನ್ ಬಿಟ್ಟು ಮ್ಯಾಮ್. ಆಕ್ಚುಲಿ ನಮ್ ಕಾಮಿಡಿ ಕಿಲಾಡಿ ಸೆಟ್ ಅಲ್ಲಿ ಇದ್ದ ಹುಡುಗರೆಲ್ಲಾರು ಕೋತಿ ತರಾನೇ ಆಡ್ತಾರೆ. ಐ ಆಮ್ ಸಾರಿ, ಯಾರಾದ್ರೂ ನೋಡ್ ಬೈಕೊಂಡ್ಬಿಟ್ಟಾರು. ಅದ್ರಲ್ಲಿ ಜಾಸ್ತಿ ಕೋತಿ ತರ ಆಡೋದು ಅಂತ ಅಂದ್ರೆ ಕುಂದಾಪುರ ಸೂರ್ಯ ಮತ್ತೆ ಅಪ್ಪಣ್ಣ ರಾಮದುರ್ಗ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ ಬಿಟ್ಟ ಹಂಗಾದ್ರೆ ನೋವಿದೆ, ಆಕ್ರೋಶ ಇದೆ. ನಾನ್ ಕೋತಿ ತರ ಆಡಲ್ಲ. ಡೀಸೆಂಟ್. ಎಲ್ಲ ಎದ್ರಕೊಂತಾರ ನನ್ನ ನೋಡಿದ್ರೆ. ಅಂದ್ರೆ ನಿಮ್ ರಿಯಲ್ ಕ್ಯಾರೆಕ್ಟರ್ ಆದ್ರೂ ಹೇಳಿ, ಅಂದ್ರೆ ಕಾಮಿಡಿ ಕ್ಯಾರೆಕ್ಟರ್, ಸೀರಿಯಸ್, ಸೈಲೆಂಟ್, ರಿಯಲ್ ಕ್ಯಾರೆಕ್ಟರ್? ಆಕ್ಚುಲಿ ನನ್ ರಿಯಲ್ ಕ್ಯಾರೆಕ್ಟರ್ ಹೇಳ್ಬೇಕು ಅಂತಂದ್ರೆ ಇದು ಸ್ವಲ್ಪ ಜನಕ್ಕೆ ಆಶ್ಚರ್ಯ ಆಗ್ಬೋದು. ನಾನು ಯಾವ ತರ ಬಟ್ಟೆ ಹಾಕೊಂಡಿರ್ತೀನಿ ಅದ್ರ ಮೇಲೆ ನನ್ನ ಕ್ಯಾರೆಕ್ಟರ್ ಡಿಪೆಂಡ್ ಆಗಿರುತ್ತೆ. ಇಫ್ ಐ ಆಮ್ ವೇರಿಂಗ್ ಸಮ್ ಯಾವ್ದೋ ಒಂದು ಟಾಮ್ ಬಾಯ್ ತರ ಒಂದು ಶರ್ಟು ಪ್ಯಾಂಟು ಹಾಕೊಂಡಿದೀನಿ ಅಂತಂದ್ರೆ ಟಾಮ್ ಬಾಯ್ ತರಾನೇ ಆಡ್ತಿರ್ತೀನಿ. ಚೂಡಿದಾರ್ ಹಾಕೊಂಡಿದೀನಿ ಅಂದ್ರೆ ಒಂದು ಸುಮ್ನೆ ಒಂದ್ ಶಿಸ್ತಾಗಿರೋ ಒಂದು ಹುಡುಗಿ ತರ. ಸೀರೆ ಉಡ್ಕೊಂಡ್ರೆ ಅಂತೂ ಎಲ್ಲರೂ ನನ್ನ ರೇಗಿಸ್ತಿರ್ತಾರೆ, ಟೀಚರ್ ಅಮ್ಮನ್ ತರ ಆಡ್ತೀಯಾ ಅಂತ ಅಂದ್ಬಿಟ್ಟು. ಅದ ತರ ನನ್ಗೆ ಅದೇನೋ ಗೊತ್ತಿಲ್ಲ, ಮೇ ಬಿ ಮೈ ಮೇಲೆ ಆ ತರ ಬಟ್ಟೆ ಬಿದ್ದಾಗ ಅದೇ ಆಟಿಟ್ಯೂಡ್ ಬರುತ್ತೆ ಏನೋ. ಇದು